ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಲಾರಾಶಿಯವರೇ, ಜುಲೈ 2026 ನಿಮ್ಮ ಬ್ಯಾಲೆನ್ಸ್ ತಪ್ಪಿಸುವ ತಿಂಗಳು ಇದು. ಶುಕ್ರ 10ನೇ ಮನೆಯಲ್ಲಿ ವೃತ್ತಿಗೆ ಹೊಳಪು ಕೊಡ್ತೀರಿ, ಬ್ರೇಕ್ ಹಾಕ್ತಾನೆ. ಗುರು 12ನೇ ಮನೆಯಲ್ಲಿ ಖರ್ಚು ಮಾಡಿಸಿದರೆ, ಕುಜ 11ನೇ ಮನೆಯಲ್ಲಿ ಲಾಭ ತಂದುಕೊಡ್ತಾನೆ. ನಮಸ್ಕಾರ ಪ್ರಿಯ ವೀಕ್ಷಕರೇ. ತುಲಾರಾಶಿಯ ಜುಲೈ 2026ರ ತಿಂಗಳ ಸಂಪೂರ್ಣ ಭವಿಷ್ಯಕ್ಕೆ ಸ್ವಾಗತ. ನಿಮ್ಮ ರಾಶಿಯಾಧಿಪತಿ ಶುಕ್ರ 10ನೇ ಮನೆಯಲ್ಲಿ ಇರೋದು ಈ ತಿಂಗಳ ದೊಡ್ಡ ಶಕ್ತಿ. ನಿಮ್ಮ ಕೆಲಸ, ಹೆಸರು, ಗೌರವ ಎಲ್ಲವೂ ಕೂಡ ಉತ್ತುಂಗಕ್ಕೆ ಇರುತ್ತೆ. ನೀವು ಎಲ್ಲೇ ಹೋದರೂ ಜನ ನಿಮ್ಮ ಗುರುತು ಹಿಡಿತಾರೆ. ಆದರೆ 12ನೇ ಮನೆಯಲ್ಲಿ ಗುರು ಇರೋದರಿಂದ ಖರ್ಚು ಮತ್ತು ಮಾನಸಿಕ ಗೊಂದಲ ಎರಡೂ ಕೂಡ ಆಗುತ್ತೆ. ಫ್ರೆಂಡ್ಸ್, ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. 10ನೇ ಮನೆಯ ಶುಕ್ರ ವೃತ್ತಿಯಲ್ಲಿ ನಿಮಗೆ ರಾಜಯೋಗ ಕೊಡ್ತಾನೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಭೆ ಬೆಳಗುತ್ತೆ. ಬಾಸ್ ಖುಷಿ ಆಗ್ತಾರೆ. ಪ್ರಮೋಷನ್, ಇನ್ಕ್ರಿಮೆಂಟ್, ಹೊಸ ಜವಾಬ್ದಾರಿ ಹುಡುಕಿಕೊಂಡು ಬರುತ್ತೆ. ಕಲೆ, ಸೌಂದರ್ಯ, ಫ್ಯಾಷನ್, ಡಿಸೈನ್, ಮೀಡಿಯಾ, ಸಿನಿಮಾ, ಇವೆಂಟ್ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿರೋರಿಗೆ ಇದು ಸುವರ್ಣ ಕಾಲ. ನಿಮ್ಮ ಕ್ರಿಯೇಟಿವಿಟಿಗೆ ದೊಡ್ಡ ವೇದಿಕೆ ಸಿಗುತ್ತೆ. ಸರ್ಕಾರಿ ಕೆಲಸ ಮಾಡೋರಿಗೆ ವರ್ಗಾವಣೆ ಯೋಗ ಇದೆ. ಬಯಸಿದ ಸ್ಥಳಕ್ಕೆ ಹೋಗುವ ಅವಕಾಶ ಸಿಗುತ್ತೆ. ವ್ಯಾಪಾರಸ್ಥರಿಗೆ ಹೆಸರು ಮತ್ತು ಲಾಭ ಎರಡೂ ಕೂಡ ಸಿಗುತ್ತೆ. ಹೊಸ ಬ್ರಾಂಚ್ ತೆರೆಯೋದಕ್ಕೆ ಇದು ಒಳ್ಳೆಯ ಸಮಯ. ಆದರೆ ರಾಹು 8ನೇ ಮನೆಯಲ್ಲಿ ಇರೋದ್ರಿಂದ ಹಠಾತ್ ಬದಲಾವಣೆ, ರಹಸ್ಯ ಶತ್ರುಗಳ ಕಾಟ ಇರುತ್ತೆ. ನಿಮ್ಮ ಯಶಸ್ಸನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರು ಷಡ್ಯಂತ್ರ ಮಾಡಬಹುದು, ಎಚ್ಚರಿಕೆ ಇರಲಿ. 11ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಲಾಭಸ್ಥಾನ ಬಲವಾಗಿದೆ. ಸಹೋದರರಿಂದ, ಸ್ನೇಹಿತರಿಂದ, ಹಿರಿಯರಿಂದ ಆರ್ಥಿಕ ಲಾಭ ಆಗುತ್ತೆ. ಹಳೆಯ ಸಾಲ ವಸೂಲಿಯಾಗುತ್ತೆ. ಕಮಿಷನ್, ಇನ್ಸೆಂಟಿವ್, ಬೋನಸ್ ಕೈ ಸೇರುತ್ತೆ. ಪ್ರಾಪರ್ಟಿ, ವಾಹನ ವ್ಯವಹಾರ ಮಾಡೋರಿಗೆ ಒಳ್ಳೆಯ ಲಾಭ. ಆದರೆ 12ನೇ ಮನೆಯ ಗುರು ಖರ್ಚನ್ನು ಮೀರಿ ನಿಲ್ತಾನೆ. ಧಾರ್ಮಿಕ ಕಾರ್ಯ, ದಾನ, ಆಸ್ಪತ್ರೆ, ವಿದೇಶಿ ಪ್ರಯಾಣ, ಕೋರ್ಟ್ ಕೇಸ್ಗೆ ದೊಡ್ಡ ಮೊತ್ತ ಖರ್ಚಾಗುತ್ತೆ. ಬಂದ ಹಣ ನೀರಿನಂತೆ ಖರ್ಚಾಗುತ್ತೆ. ಉಳಿತಾಯ ಕಷ್ಟ. ಹೂಡಿಕೆ ಮಾಡುವ ಮುನ್ನ 2 ಸಲ ಯೋಚನೆ ಮಾಡಿ. ಶೇರ್ ಮಾರ್ಕೆಟಲ್ಲಿ ರಿಸ್ಕ್ ಬೇಡ. ಚಿನ್ನ, ಬೆಳ್ಳಿ ಮೇಲೆ ಹೂಡಿಕೆ ಮಾಡೋದು ಉತ್ತಮ. 5ನೇ ಮನೆಯಲ್ಲಿ ಶನಿ ಇರೋದು ಈ ತಿಂಗಳ ದೊಡ್ಡ ಸವಾಲು. ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿರಾಸೆ ಆಗಬಹುದು. ಪ್ರೇಮಿಗಳ ನಡುವೆ ಜಗಳ, ತಪ್ಪು ತಿಳುವಳಿಕೆ ಬರುತ್ತೆ. ಬ್ರೇಕಪ್ ಆಗುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಮಾತು ಕಠೋರವಾಗಿ ಅವರ ಮನಸ್ಸಿಗೆ ನೋವು ಮಾಡಬಹುದು. ತಾಳ್ಮೆಯಿಂದ ಇರಿ. ಸಂತಾನ ಅಪೇಕ್ಷೆ ಇರೋರಿಗೆ ಈ ತಿಂಗಳು ಪ್ರಯತ್ನ ಮುಂದುವರಿಸಬೇಕು. ಸ್ವಲ್ಪ ವಿಳಂಬ ಆಗಬಹುದು. ಮಕ್ಕಳ ಆರೋಗ್ಯ, ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಕಾಡುತ್ತೆ. ಅವರು ಹೇಳಿದ ಮಾತು ಕೇಳೋದಿಲ್ಲ ಅನ್ನಿಸ್ಬೋದು. ಕೋಪ ಮಾಡಿಕೊಳ್ಳದೆ ಪ್ರೀತಿಯಿಂದ ತಿದ್ದಿ. ವಿದ್ಯಾರ್ಥಿಗಳಿಗೆ ಶನಿ ದೃಷ್ಟಿಯಿಂದ ಏಕಾಗ್ರತೆ ಕಡಿಮೆ ಆಗುತ್ತೆ. ಓದಿನಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಸೋಮಾರಿತನ ಕಾಡುತ್ತೆ. ಆದರೆ 10ನೇ ಮನೆಯ ಶುಕ್ರ ಪರಿಶ್ರಮಕ್ಕೆ ಫಲ ಕೊಡ್ತಾನೆ. ಕಷ್ಟಪಟ್ಟು ಓದಿದರೆ ಯಶಸ್ಸು ಖಂಡಿತ ಸಿಗುತ್ತೆ. ಕಲೆ, ಸಂಗೀತ, ನೃತ್ಯ ಎಲ್ಲ ಕೂಡ ಕಲಿಯುವವರಿಗೆ ಉತ್ತಮ ಪ್ರಗತಿ. ಇನ್ನು ದಾಂಪತ್ಯ ಮತ್ತು ಪಾಲುದಾರಿಕೆ, 7ನೇ ಮನೆಯ ಅಧಿಪತಿ ಕುಜ 11ನೇ ಮನೆಯಲ್ಲಿ ಇರೋದ್ರಿಂದ ದಾಂಪತ್ಯದಲ್ಲಿ ಲಾಭವೇ ಇದೆ. ಸಂಗಾತಿಯಿಂದ ಆರ್ಥಿಕ ಲಾಭ, ಸಾಮಾಜಿಕ ಗೌರವ ಸಿಗುತ್ತೆ. ಇಬ್ಬರು ಸೇರಿ ಯಾವುದಾದ್ರೂ ಒಂದು ಹೊಸ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ಬೋದು. ಇನ್ನು ಪ್ರವಾಸ ಯೋಗ, ನಿಮಗೆ ಹೋಗೋ ಯೋಗ ಕೂಡ ಇರುತ್ತೆ. ಆದರೆ 7ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಅವರಿಗೆ ನಿಮ್ಮ ಸಹಾಯ ಬೇಕು ಮತ್ತು ಸಮಯ ಬೇಕು. ಕೆಲಸದ ಒತ್ತಡ, ಅವರನ್ನು ನಿರ್ಲಕ್ಷ್ಯ ಮಾಡಬೇಡಿ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭ ಇದ್ದರೂ ಕೂಡ ಪಾರ್ಟ್ನರ್ಶಿಪ್ ಜೊತೆ ಅಹಂ ಘರ್ಷಣೆ ಬರಬಹುದು. ನಾನು ದೊಡ್ಡವನು ಅಂತ ಈ ಥರ ಭಾವನೆಯನ್ನು ಬಿಟ್ಬಿಡಿ. ಇನ್ನು ಆರೋಗ್ಯದ ಬಗ್ಗೆ ಹೇಳೋದಾದರೆ 6ನೇ ಮನೆಯಲ್ಲಿ ರಾಹು ಇರೋದರಿಂದ ಅಪಘಾತ, ಶಸ್ತ್ರಚಿಕಿತ್ಸೆ ಯೋಗ ಇದೆ. ವಾಹನ ನಿಧಾನವಾಗಿ ಚಾಲನೆ ಮಾಡಿ. ಎತ್ತರದ ಸ್ಥಳದಲ್ಲಿ ಕೆಲಸ ಮಾಡಬೇಕಾದ ಟೈಮಲ್ಲಿ ಜಾಗರೂಕರಾಗಿರಿ. ದೀರ್ಘಕಾಲದ ಕಾಯಿಲೆ ಇದ್ದವರು ನಿಯಮಿತವಾಗಿ ಮಾತ್ರೆಯನ್ನು ತೆಗೆದುಕೊಳ್ಳಿ. ಮಾನಸಿಕ ಒತ್ತಡ ಜಾಸ್ತಿ ಇರೋದರಿಂದ ಧ್ಯಾನ, ಪ್ರಾಣಾಯಾಮ ಮಾಡಿ. 12ನೇ ಮನೆಯ ಗುರು ನಿದ್ರಾಹೀನತೆ ತರಬಹುದು. 4ನೇ ಮನೆಯ ಅಧಿಪತಿ ಶನಿ 5ನೇ ಮನೆಯಲ್ಲಿ ಇರೋದರಿಂದ ಮನೆಯ ನೆಮ್ಮದಿಗೆ ಭಂಗ ತರಬಹುದು. ತಾಯಿಯೊಂದಿಗೆ ಮನಸ್ತಾಪ ಆಗಬಹುದು. ಮನೆಯಲ್ಲಿ ಗಲಾಟೆ ಆಗ್ಬೋದು. ಮನೆ ಬದಲಾಯಿಸುವ ಯೋಚನೆ ಬರುತ್ತೆ. ಆದರೆ ಈ ತಿಂಗಳು ಬೇಡ. ಆಸ್ತಿ ಖರೀದಿ, ಮಾರಾಟ ವ್ಯವಹಾರದಲ್ಲಿ ದಾಖಲೆಗಳನ್ನು 10 ಸಲ ಪರಿಶೀಲಿಸಿ. ಮೋಸ ಹೋಗುವ ಸಾಧ್ಯತೆ ಇದೆ. ಕೋರ್ಟ್ ಕೇಸ್ ಇದ್ದರೆ ವಿಳಂಬ ಆಗುತ್ತೆ. ವಾಹನ ಖರೀದಿಗೆ ಇದು ಶುಭ ಕಾಲ ಅಲ್ಲ.
ರಿಪೇರಿ ಖರ್ಚು ಬರುತ್ತೆ. ಎರಡನೇ ಮನೆಯಲ್ಲಿ ಬುಧ ಇರೋದರಿಂದ ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯುತ್ತೆ. ಮಾತಿನ ಚಕಮಕಿ ಆಗದಂತೆ ನೋಡ್ಕೊಳ್ಳಿ. ಇನ್ನು ಎಲ್ಲರಿಗೂ ಪರಿಹಾರ ಏನು? ಈ ತಿಂಗಳ ದೋಷಗಳು ಕಡಿಮೆ ಆಗೋದಕ್ಕೆ ಪರಿಹಾರ ಮಾಡಿ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಬಿಳಿ ಹೂವು ಸಕ್ಕರೆ ಅರ್ಪಣೆ ಮಾಡಿ. ಓಂ ದ್ರಾಂ ದ್ರೌಂ ದ್ರಹ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಬಿಳಿ ವಸ್ತ್ರ ಧರಿಸಿ, ಸುಗಂಧ ದ್ರವ್ಯ ಧರಿಸಿ. ಶನಿವಾರ ಶನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ, ಕಪ್ಪು ಉದ್ದು ಕಪ್ಪು ಬಟ್ಟೆ ದಾನ ಮಾಡಿ. ಹನುಮಾನ್ ಚಾಲಿಸ ಓದಿ. 12ನೇ ಮನೆಯ ಗುರುವಿನ ಸಹಸ್ರನಾಮ ಹೇಳಿ. ಗೋಮಾತೆಗೆ ಬೆಲ್ಲ ತಿನ್ನಿಸಿ. ಹೆಣ್ಮಕ್ಕಳಿಗೆ ಕಲಾವಿದರಿಗೆ ಸಹಾಯ ಮಾಡಿ. ಈ ತಿಂಗಳು ವೃತ್ತಿಯಲ್ಲಿ ಎತ್ತರಕ್ಕೆ ಏರಿದರೂ ವೈಯಕ್ತಿಕ ಜೀವನದಲ್ಲಿ ತಾಳ್ಮೆ ಬೇಕು. ಬ್ಯಾಲೆನ್ಸ್ ತಪ್ಪಿದರೆ ಎಲ್ಲವೂ ಕೂಡ ಹಾಳಾಗುತ್ತೆ. ತುಲಾ, ನೀವು ನಿರ್ಧಾರ ಮಾಡಿ, ಈಗ ಗೆಲುವು ನಿಮ್ಮದೇ ಆಗಿರುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ಫ್ರೆಂಡ್ಸ್, ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. 10ನೇ ಮನೆಯ ಶುಕ್ರ ವೃತ್ತಿಯಲ್ಲಿ ನಿಮಗೆ ರಾಜಯೋಗ ಕೊಡ್ತಾನೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಭೆ ಬೆಳಗುತ್ತೆ. ಬಾಸ್ ಖುಷಿ ಆಗ್ತಾರೆ. ಪ್ರಮೋಷನ್, ಇನ್ಕ್ರಿಮೆಂಟ್, ಹೊಸ ಜವಾಬ್ದಾರಿ ಹುಡುಕಿಕೊಂಡು ಬರುತ್ತೆ. ಕಲೆ, ಸೌಂದರ್ಯ, ಫ್ಯಾಷನ್, ಡಿಸೈನ್, ಮೀಡಿಯಾ, ಸಿನಿಮಾ, ಇವೆಂಟ್ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿರೋರಿಗೆ ಇದು ಸುವರ್ಣ ಕಾಲ. ನಿಮ್ಮ ಕ್ರಿಯೇಟಿವಿಟಿಗೆ ದೊಡ್ಡ ವೇದಿಕೆ ಸಿಗುತ್ತೆ. ಸರ್ಕಾರಿ ಕೆಲಸ ಮಾಡೋರಿಗೆ ವರ್ಗಾವಣೆ ಯೋಗ ಇದೆ. ಬಯಸಿದ ಸ್ಥಳಕ್ಕೆ ಹೋಗುವ ಅವಕಾಶ ಸಿಗುತ್ತೆ. ವ್ಯಾಪಾರಸ್ಥರಿಗೆ ಹೆಸರು ಮತ್ತು ಲಾಭ ಎರಡೂ ಕೂಡ ಸಿಗುತ್ತೆ. ಹೊಸ ಬ್ರಾಂಚ್ ತೆರೆಯೋದಕ್ಕೆ ಇದು ಒಳ್ಳೆಯ ಸಮಯ. ಆದರೆ ರಾಹು 8ನೇ ಮನೆಯಲ್ಲಿ ಇರೋದ್ರಿಂದ ಹಠಾತ್ ಬದಲಾವಣೆ, ರಹಸ್ಯ ಶತ್ರುಗಳ ಕಾಟ ಇರುತ್ತೆ. ನಿಮ್ಮ ಯಶಸ್ಸನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರು ಷಡ್ಯಂತ್ರ ಮಾಡಬಹುದು. ಎಚ್ಚರಿಕೆ ಇರಲಿ. 11ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಲಾಭಸ್ಥಾನ ಬಲವಾಗಿದೆ. ಸಹೋದರರಿಂದ, ಸ್ನೇಹಿತರಿಂದ, ಹಿರಿಯರಿಂದ ಆರ್ಥಿಕ ಲಾಭ ಆಗುತ್ತೆ. ಹಳೆಯ ಸಾಲ ವಸೂಲಿಯಾಗುತ್ತೆ. ಕಮಿಷನ್, ಇನ್ಸೆಂಟಿವ್, ಬೋನಸ್ ಕೈ ಸೇರುತ್ತೆ. ಪ್ರಾಪರ್ಟಿ, ವಾಹನ ವ್ಯವಹಾರ ಮಾಡೋರಿಗೆ ಒಳ್ಳೆಯ ಲಾಭ. ಆದರೆ 12ನೇ ಮನೆಯ ಗುರು ಖರ್ಚನ್ನು ಮೀರಿ ನಿಲ್ತಾನೆ. ಧಾರ್ಮಿಕ ಕಾರ್ಯ, ದಾನ, ಆಸ್ಪತ್ರೆ, ವಿದೇಶಿ ಪ್ರಯಾಣ, ಕೋರ್ಟ್ ಕೇಸ್ಗೆ ದೊಡ್ಡ ಮೊತ್ತ ಖರ್ಚಾಗುತ್ತೆ. ಬಂದ ಹಣ ನೀರಿನಂತೆ ಖರ್ಚಾಗುತ್ತೆ. ಉಳಿತಾಯ ಕಷ್ಟ. ಹೂಡಿಕೆ ಮಾಡುವ ಮುನ್ನ 2 ಸಲ ಯೋಚನೆ ಮಾಡಿ. ಶೇರ್ ಮಾರ್ಕೆಟಲ್ಲಿ ರಿಸ್ಕ್ ಬೇಡ. ಚಿನ್ನ, ಬೆಳ್ಳಿ ಮೇಲೆ ಹೂಡಿಕೆ ಮಾಡೋದು ಉತ್ತಮ. 5ನೇ ಮನೆಯಲ್ಲಿ ಶನಿ ಇರೋದು ಈ ತಿಂಗಳ ದೊಡ್ಡ ಸವಾಲು. ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿರಾಸೆ ಆಗಬಹುದು. ಪ್ರೇಮಿಗಳ ನಡುವೆ ಜಗಳ, ತಪ್ಪು ತಿಳುವಳಿಕೆ ಬರುತ್ತೆ. ಬ್ರೇಕಪ್ ಆಗುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಮಾತು ಕಠೋರವಾಗಿ ಅವರ ಮನಸ್ಸಿಗೆ ನೋವು ಮಾಡಬಹುದು. ತಾಳ್ಮೆಯಿಂದ ಇರಿ. ಸಂತಾನ ಅಪೇಕ್ಷೆ ಇರೋರಿಗೆ ಈ ತಿಂಗಳು ಪ್ರಯತ್ನ ಮುಂದುವರಿಸಬೇಕು. ಸ್ವಲ್ಪ ವಿಳಂಬ ಆಗಬಹುದು. ಮಕ್ಕಳ ಆರೋಗ್ಯ, ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಕಾಡುತ್ತೆ. ಅವರು ಹೇಳಿದ ಮಾತು ಕೇಳೋದಿಲ್ಲ ಅನ್ನಿಸ್ಬೋದು. ಕೋಪ ಮಾಡಿಕೊಳ್ಳದೆ ಪ್ರೀತಿಯಿಂದ ತಿದ್ದಿ. ವಿದ್ಯಾರ್ಥಿಗಳಿಗೆ ಶನಿ ದೃಷ್ಟಿಯಿಂದ ಏಕಾಗ್ರತೆ ಕಡಿಮೆ ಆಗುತ್ತೆ. ಓದಿನಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಸೋಮಾರಿತನ ಕಾಡುತ್ತೆ. ಆದರೆ 10ನೇ ಮನೆಯ ಶುಕ್ರ ಪರಿಶ್ರಮಕ್ಕೆ ಫಲ ಕೊಡ್ತಾನೆ. ಕಷ್ಟಪಟ್ಟು ಓದಿದರೆ ಯಶಸ್ಸು ಖಂಡಿತ ಸಿಗುತ್ತೆ. ಕಲೆ, ಸಂಗೀತ, ನೃತ್ಯ ಎಲ್ಲ ಕೂಡ ಕಲಿಯುವವರಿಗೆ ಉತ್ತಮ ಪ್ರಗತಿ. ಇನ್ನು ದಾಂಪತ್ಯ ಮತ್ತು ಪಾಲುದಾರಿಕೆ. 7ನೇ ಮನೆಯ ಅಧಿಪತಿ ಕುಜ 11ನೇ ಮನೆಯಲ್ಲಿ ಇರೋದ್ರಿಂದ ದಾಂಪತ್ಯದಲ್ಲಿ ಲಾಭವೇ ಇದೆ. ಸಂಗಾತಿಯಿಂದ ಆರ್ಥಿಕ ಲಾಭ, ಸಾಮಾಜಿಕ ಗೌರವ ಸಿಗುತ್ತೆ. ಇಬ್ಬರು ಸೇರಿ ಯಾವುದಾದ್ರೂ ಒಂದು ಹೊಸ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ಬೋದು. ಇನ್ನು ಪ್ರವಾಸ ಯೋಗ ನಿಮಗೆ ಹೋಗೋ ಯೋಗ ಕೂಡ ಇರುತ್ತೆ. ಆದರೆ 7ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಅವರಿಗೆ ನಿಮ್ಮ ಸಹಾಯ ಬೇಕು ಮತ್ತು ಸಮಯ ಬೇಕು. ಕೆಲಸದ ಒತ್ತಡ, ಅವರನ್ನು ನಿರ್ಲಕ್ಷ್ಯ ಮಾಡಬೇಡಿ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭ ಇದ್ದರೂ ಕೂಡ ಪಾರ್ಟ್ನರ್ಶಿಪ್ ಜೊತೆ ಅಹಂ ಘರ್ಷಣೆ ಬರಬಹುದು. ನಾನು ದೊಡ್ಡವನು ಅಂತ ಈ ಥರ ಭಾವನೆಯನ್ನು ಬಿಟ್ಬಿಡಿ. ಇನ್ನು ಆರೋಗ್ಯದ ಬಗ್ಗೆ ಹೇಳೋದಾದರೆ 6ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಅಪಘಾತ, ಶಸ್ತ್ರಚಿಕಿತ್ಸೆ ಯೋಗ ಇದೆ. ವಾಹನ ನಿಧಾನವಾಗಿ ಚಾಲನೆ ಮಾಡಿ. ಎತ್ತರದ ಸ್ಥಳದಲ್ಲಿ ಕೆಲಸ ಮಾಡಬೇಕಾದ ಟೈಮಲ್ಲಿ ಜಾಗರೂಕರಾಗಿರಿ. ದೀರ್ಘಕಾಲದ ಕಾಯಿಲೆ ಇದ್ದವರು ನಿಯಮಿತವಾಗಿ ಮಾತ್ರೆಯನ್ನು ತೆಗೆದುಕೊಳ್ಳಿ. ಮಾನಸಿಕ ಒತ್ತಡ ಜಾಸ್ತಿ ಇರೋದರಿಂದ ಧ್ಯಾನ, ಪ್ರಾಣಾಯಾಮ ಮಾಡಿ. 12ನೇ ಮನೆಯ ಗುರು ನಿದ್ರಾಹೀನತೆ ತರಬಹುದು. 4ನೇ ಮನೆಯ ಅಧಿಪತಿ ಶನಿ 5ನೇ ಮನೆಯಲ್ಲಿ ಇರೋದರಿಂದ ಮನೆಯ ನೆಮ್ಮದಿಗೆ ಭಂಗ ತರಬಹುದು. ತಾಯಿಯೊಂದಿಗೆ ಮನಸ್ತಾಪ ಆಗಬಹುದು. ಮನೆಯಲ್ಲಿ ಗಲಾಟೆ ಆಗ್ಬೋದು. ಮನೆ ಬದಲಾಯಿಸುವ ಯೋಚನೆ ಬರುತ್ತೆ. ಆದರೆ ಈ ತಿಂಗಳು ಬೇಡ. ಆಸ್ತಿ ಖರೀದಿ, ಮಾರಾಟ, ವ್ಯವಹಾರದಲ್ಲಿ ದಾಖಲೆಗಳನ್ನು 10 ಸಲ
ಪರಿಶೀಲಿಸಿ. ಮೋಸ ಹೋಗುವ ಸಾಧ್ಯತೆ ಇದೆ. ಕೋರ್ಟ್ ಕೇಸ್ ಇದ್ದರೆ ವಿಳಂಬ ಆಗುತ್ತೆ. ವಾಹನ ಖರೀದಿಗೆ ಇದು ಶುಭ ಕಾಲ ಅಲ್ಲ. ರಿಪೇರಿ ಖರ್ಚು ಬರುತ್ತೆ. 2ನೇ ಮನೆಯಲ್ಲಿ ಬುಧ ಇರೋದರಿಂದ ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯುತ್ತೆ. ಮಾತಿನ ಚಕಮಕಿ ಆಗದಂತೆ ನೋಡಿಕೊಳ್ಳಿ. ಇನ್ನು ಎಲ್ಲದಕ್ಕೂ ಪರಿಹಾರ ಏನು? ಈ ತಿಂಗಳ ದೋಷಗಳು ಕಡಿಮೆ ಆಗೋದಕ್ಕೆ ಪರಿಹಾರ ಮಾಡಿ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಬಿಳಿ ಹೂವು, ಸಕ್ಕರೆ ಅರ್ಪಣೆ ಮಾಡಿ. ಓಂ ದ್ರಾಂ ದ್ರೌಂ ದ್ರಹ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಬಿಳಿ ವಸ್ತ್ರ ಧರಿಸಿ, ಸುಗಂಧ ದ್ರವ್ಯ ಧರಿಸಿ. ಶನಿವಾರ ಶನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ, ಕಪ್ಪು ಉದ್ದು, ಕಪ್ಪು ಬಟ್ಟೆ ದಾನ ಮಾಡಿ. ಹನುಮಾನ್ ಚಾಲಿಸ ಓದಿ. 12ನೇ ಮನೆಯ ಗುರುವಿನ ಸಹಸ್ರನಾಮ ಹೇಳಿ. ಗೋಮಾತೆಗೆ ಬೆಲ್ಲ ತಿನ್ನಿಸಿ. ಹೆಣ್ಮಕ್ಕಳಿಗೆ, ಕಲಾವಿದರಿಗೆ ಸಹಾಯ ಮಾಡಿ. ಈ ತಿಂಗಳು ವೃತ್ತಿಯಲ್ಲಿ ಎತ್ತರಕ್ಕೆ ಏರಿದರೂ ವೈಯಕ್ತಿಕ ಜೀವನದಲ್ಲಿ ತಾಳ್ಮೆ ಬೇಕು. ಬ್ಯಾಲೆನ್ಸ್ ತಪ್ಪಿದರೆ ಎಲ್ಲವೂ ಕೂಡ ಹಾಳಾಗುತ್ತೆ. ತುಲಾ, ನೀವು ನಿರ್ಧಾರ ಮಾಡಿ, ಈಗ ಗೆಲುವು ನಿಮ್ಮದೇ ಆಗಿರುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.